3 ವರ್ಷದ್ದು. ಅದಂದರೆ 3 ವರ್ಷ ನನಗೆ ಮಾರ್ಚಲ್ಲಿ ಎಂಡ್ ಆಗಿದೆ. ಮೇ ಅಲ್ಲಿ ಡೇಟ್ ಕೊಟ್ಟಿದ್ದಾರೆ. ಮೇ ಆಗಿ ಈಗ ಜೂನ್ ಲಾಸ್ಟ್ ಆಯಿತು. ಜೂನ್ ಲಾಸ್ಟ್ ಆದರೂ ಸಹ ಪೇಮೆಂಟ್ ಕೊಡ್ತಾ ಇಲ್ಲ. ನಮಗೆ ಯಂತ್ರ ಸತಾಯಿಸ್ತಿದ್ದಾರೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಎಲ್ಲರಿಗೂ 30. ಇಷ್ಟು ಜನ ಬಂದಿದ್ದಾರೆ ಎಲ್ಲರೂ. ಒಬ್ಬರಿಗೆ ಸಹ ಪೇಮೆಂಟ್ ಕೊಡ್ತಾ ಇಲ್ಲ ಅವರು. ಈಗ ನಾವು ಎಂತ ಮಾಡಬೇಕು ಕೇಳುದು? ನಮ್ಮ ಹತ್ರ ಎಲ್ಲರೂ ಡಾಕ್ಯುಮೆಂಟ್, ನಮ್ಮದು ಒಟ್ಟಿಗೆ 1 ಲಕ್ಷ ಉಂಟು. ನನ್ನದು ಕಸಿನ್ ಇದು ಮತ್ತು ನನ್ನದು ಒಟ್ಟಿಗೆ ಅದೇ 30 ರೇಟ್ ಕೊಟ್ಟಿದ್ದಾರೆ. ಅದು ಕ್ಲಿಯರ್ ಕೊಡುವುದಿಲ್ಲ ಯಾವಾಗ ಅಂತ ಕ್ಲಿಯರ್ ಆಗಿ ಹೇಳೋದಿಲ್ಲ. ಈಗ ಮ್ಯಾನೇಜರ್ ಇಲ್ಲ, ಮ್ಯಾನೇಜರ್ ಬರಬೇಕಲ್ಲ ನಮಗೆ ಪೇಮೆಂಟ್ ಕೊಡೋದಾದ್ರೆ. ಮ್ಯಾನೇಜರ್ ಬರೋದಿಲ್ಲ. ಯಾಕೆ ನಮಗೆ ಪೇಮೆಂಟ್ ಕೊಡೋದಿಲ್ಲ ಇನ್ನೂ ಸಹ? ಅದೇ ನಮಗೆ ಪೇಮೆಂಟ್ ಬೇಕು. ಇವತ್ತು ಪೇಮೆಂಟ್ ಕೊಡೋದು ನಾವು ಯಾರು ಸಹ ಇಲ್ಲಿಂದ ಹೋಗೋದಿಲ್ಲ. ಸೆಟ್ಲ್ಮೆಂಟ್ ಲೇಟ್ ಬರ್ತಾ ಇದೆ ಹೆಡ್ ಆಫೀಸಿಂದ. ಅವ್ರು ಹೇಳಿದ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಕ್ಲಿಯರ್ ಅಂದರೆ ಇವತ್ತು ಫಂಡ್ ಬರಬೇಕಿತ್ತು, ಫಂಡ್ ಬಂದಿಲ್ಲ ಸರ್ ಆಫೀಸಿಂದ. ಹಾಗೆ ಕಮಿಟ್ಮೆಂಟ್ ಅಂದರೆ ದಿನ ಬರ್ತಾರೆ, ನಾವು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ. ಯಾಕಂದರೆ ಫಂಡ್ ಬರುತ್ತಂತ. ಅಲ್ಲ ಆಫೀಸ್ ಇಲ್ಲ ಅಂದ್ರೆ ಸರ್ ಇಲ್ಲಿ ನಾವು ಇಲ್ಲಿ ಒಂದು ಸ್ಟಾಪ್ ಅಲ್ಲ ಸರ್. ಫಂಡ್ ಬಂದರೆ ಕೊಡ್ಬೋದು, ಇಲ್ಲಿ ಕ್ಯಾಶ್ ಬಂದರೂ ಕೊಡ್ಬೋದು. ಕ್ಯಾಶ್ ಎಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ ಸರ್. ಲೇಟ್ ಆಗ್ತಿದೆ ಅಂದರೆ ಅದು ತೆಲಂಗಾಣ ಗಲಾಟೆ ಆದಾಗ ಡಿವೈಡ್ ಆಗ್ತಂತೆ. ಫಂಡ್ ಎಲ್ಲ ಅಂದರೆ ಇದು ಫೈಲೆಲ್ಲ ಮೂವ್ ಆಗಿಲ್ಲ ಅಂತೆ, ಫಂಡ್ ರಿಲೀಸ್ ಆಗಿಲ್ಲ, ಅದು ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಸರ್. ಹೇಳಿದ್ದಾರೆ ನಮಗೆ. ಇದು ಅದೇ ಹೇಳ್ತಿದ್ದಾರೆ ಸರ್. ಈ ಒಂದು ತಿಂಗಳಲ್ಲಿ ಇನ್ನೂ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗುತ್ತೆ. ಸೆಟ್ಲ್ಮೆಂಟ್ ಅದೇ ಲೇಟ್ ಆಗ್ತಿದೆ ಸರ್ ಎಲ್ಲದು. ಅಂದರೆ 10% ಕಾಂಪನ್ಸೇಷನ್ ಹಾಕಿ ಕೊಡ್ತಿದೆ ಕಂಪನಿ. ಕಾಂಪನ್ಸೇಷನ್ 10% DC ವೋಚರ್ ತೆಗೆದು ಕೊಡ್ತಾ ಇದೆ. ಅದೇ